ಅಲ್ಲಿರುವ ಚೆಂಡುಗಳನ್ನು ಪಡೆದು ಎದುರಾಳಿಗಳಿಂದ ಕಾಪಾಡಿಕೊಳ್ಳುತ್ತದೆ. ಅತಿ ಹೆಚ್ಚು ಚೆಂಡುಗಳನ್ನು ಹೊಂದಿರುವ ಜೋಡಿ ಈ ಟಾಸ್ಕ್ ಗೆಲ್ಲುತ್ತದೆ. ಯಾರೇ ಗೆದ್ರು ಪಕ್ಕ ನಮಗೆ ಇರ್ತಾರೆ ನೋಡಿ. ನಾನಂತೂ ನಾನು ಆಚೆ ಹಾಕಲಕ್ಕೂ ಕಾವೇಗಿರಿ ಆಚೆ ಇಡ್ತೀವಿ. ಮುಗಿತು, ನಾವು ಗೆಲ್ಲೇಬೇಕಾದಿತ್ತು. ಶರ್ಟ್ ಎಲ್ಲ ಎತ್ತಂಗಿಲ್ಲಮ್ಮ, ಬಟ್ಟೆ ಗಿಲ್ಲಿ ಹಾಸ್ಯ ಗಿಲ್ಲಿ ಹಾಸ್ಯ ಗಿಲ್ಲಿ ಹಾಸ್ಯ ಊರವ್ರಿಗೆಲ್ಲ ಗೊತ್ತು. ಐ ವಾಂಟ್ ಟು ಬ್ರೇಕ್ ದಿಸ್ ಪ್ಯಾಟರ್ನ್. ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಮನೆಯಲ್ಲಿ ಈ ವಾರದ ಜೋಡಿ ಟಾಸ್ಕನ್ನು ನೀಡಿದ್ದಾರೆ. ಈ ಟಾಸ್ಕ್ ಏನು ಅಂತ ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಈಗ ಜೋಡಿ ಟಾಸ್ಕನ್ನು ಕೊಟ್ಟಿದ್ದಾರೆ. ನೀವು ನೋಡಿರಬಹುದು, ಈ ಟಾಸ್ಕನ್ನು ಆಡಲು ನಿನ್ನೆ ಜೋಡಿಯನ್ನು ಆಯ್ಕೆ ಮಾಡಿದ್ರು. ಆದರೆ ಜೋಡಿಗಳಿಗೆ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ, ಈ ಬಿಗ್ ಬಾಸ್ ಮನೆಯಲ್ಲಿ ಇರುವಂತ ಎಲ್ಲಾ ಸ್ಪರ್ಧಿಗಳಿಗೆ ಈ ಟಾಸ್ಕ್ ಗೆದ್ದು ಕ್ಯಾಪ್ಟನ್ ಆಗಬೇಕು ಅನ್ನೋ ಒಂದು ವಿಚಾರವನ್ನು ಮರೆತು ನಾನು ಗಿಲ್ಲಿ ಮತ್ತೆ ಕಾವ್ಯವನ್ನು ಸೋಲಿಸಬೇಕು ಅಂತ ದ್ವೇಷದ ಆಟ ಆಡ್ತಿದ್ದಾರೆ. ಈಗ ಬಿಗ್ ಬಾಸ್ ಒಂದು ಟಾಸ್ಕ್ ಅನ್ನ ನೀಡಿದ್ದಾರೆ. ಆ ಟಾಸ್ಕ್ ಏನು ಅಂತಂದ್ರೆ, ಎಲ್ಲಾ ಜೋಡಿಗಳಿಗೆ ಕಾಲಿಗೆ ಹಗ್ಗವನ್ನು ಕಟ್ಟಿರ್ತಾರೆ. ಅವರು ಜೋಡಿಯಾಗಿ ಹೋಗಿ ಆ ಬಾಕ್ಸ್ ಅಲ್ಲಿ ಇರುವ ಚೆಂಡುಗಳನ್ನು ತಂದು ತಮಗೆ ಮೀಸಲಿರುವ ಬಾಕ್ಸ್ ನಲ್ಲಿ ಹಾಕಬೇಕು. ಹಾಗೆ ಯಾರ ಬಾಕ್ಸ್ ಅಲ್ಲಿ ಅತಿ ಹೆಚ್ಚು ಚೆಂಡುಗಳು ಇರುತ್ತೋ ಅವರು ಈ ಟಾಸ್ಕ್ ಗೆಲ್ತಾರೆ. ಗೆದ್ದವರು ತಂಡ ಅಂದ್ರೆ ಗೆದ್ದಿರುವ ಜೋಡಿ ಏನಿರುತ್ತೆ ಆ ಒಂದು ಜೋಡಿ ಬೇರೆ ಒಂದು ಜೋಡಿಯನ್ನ ಹೊರಗಡೆ ಇಡಬೇಕಾಗುತ್ತೆ. ಈ ಟಾಸ್ಕ್ ನ ಸಮಯದಲ್ಲಿ ಸ್ಪರ್ಧಿಗಳು ಜಗಳ ಮಾಡ್ಕೊಂಡಿದ್ದಾರೆ. ಒಬ್ಬರ ಮೇಲೆ ಒಬ್ಬರು ಬಿದ್ದು ಹಾಗೆ ಕಾಲು ಎಳೆದು ಇಲ್ಲಿ ನೋಡಬಹುದು. ಒಂದು ವಿಸಿಲ್ ಹೊಡೆದ ತಕ್ಷಣ ಎಲ್ಲರೂ ಓಡಿ ಹೋಗುತ್ತಾರೆ. ಕಾವ್ಯ ಗಿಲ್ಲಿ ಒಂದು ಚೆಂಡನ್ನು ಎತ್ಕೊಳ್ತಾರೆ. ಹಾಗೆ ರಕ್ಷಿತಾ ಮಾಳು ಚೆಂಡನ್ನು ಎತ್ಕೋತಾರೆ. ರಘು ಅವರು ಗಿಲ್ಲಿ ಮೇಲೆ ಬೀಳುತ್ತಾರೆ. ಆದರೆ ಗಿಲ್ಲಿ ಯಾರಿಗೂ ಸಿಗೋದಿಲ್ಲ, ಅವರು ಓಡಿ ಹೋಗ್ತಾರೆ. ನಂತರ ಸೂರಜ್ ಮತ್ತು ರಾಶಿಕಾ ಮಾತಾಡ್ಕೋತಾರೆ. ನಾವು ಟಾಸ್ಕ್ ಗೆಲ್ತೀವೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಕಾವ್ಯ ಮತ್ತು ಗಿಲ್ಲಿ ಅವರನ್ನ ಹೊರಗಡೆ ಇಡ್ಲೇಬೇಕು ಅಂತ ಇಬ್ಬರು ದ್ವೇಷದ ಆಟ ಆಡ್ತಾ ಇದ್ದಾರೆ. ಗಿಲ್ಲಿ ಅವರು ಹೇಳ್ತಾರೆ, ಐ ವಿಲ್ ಬ್ರೇಕ್ ದಿಸ್ ಪ್ಯಾಟರ್ನ್ ಅಂತ ಹೇಳ್ತಾರೆ. ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡಿರುವ ಗಿಲ್ಲಿ ಅವರು ಟಾಸ್ಕ್ ಆಡ್ಬೇಕಾದ್ರೆ ಈ ರಾಶಿಕಾ ಸೂರಜ್ ಮೋಸದ ಆಟ ಆಡ್ತಾ ಇದ್ದಾರೆ. ಏನು ಅಂದ್ರೆ, ಚೆಂಡು ತಗೊಂಡು ಅದನ್ನ ತನ್ನ ಟಿ ಶರ್ಟ್ ಒಳಗೆ ಇಟ್ಕೊಂಡಿರ್ತಾನೆ. ಕಾವ್ಯ ಅವರು ಆ ಟಿ ಶರ್ಟ್ ಒಳಗೆ ಇರುವ ಚೆಂಡನ್ನು ತೆಗೆದುಕೊಳ್ಳೋಕೆ ಅಂತ ಟಿ ಶರ್ಟ್ ಎತ್ತಕ್ಕೆ ಹೋದಾಗ ಸೂರಜ್ ಅವರು ಟಿ ಶರ್ಟ್ ಎತ್ತೋದನ್ನ ಇಟ್ಕೋಬೇಡ ಅಂತ ಹೇಳ್ತಾರೆ. ಯಾವುದೇ ಟಾಸ್ಕ್ ಅಂತ ಬಂದಾಗ ತಮಗೆ ಎತ್ತಬಾರ್ದು ಅಂತ ಮುಟ್ಟಬಾರ್ದು ಅಂತ ಅನ್ನೋ ಜಾಗದಲ್ಲಿ ಆ ಒಂದು ಚೆಂಡನ್ನು ಇಟ್ಕೋಬಾರ್ದು. ನೀವು ಆ ಥರ ಇಟ್ಕೊಂಡಾಗ ಯಾರಾದರೂ ಬಂದು ಅದನ್ನು ಎತ್ತುತ್ತಾರೆ ಅಂತ ಸುದೀಪ್ ಸರ್ ಹೇಳಿದ್ರು. ಇದನ್ನು ತಲೆಯಲ್ಲಿ ಇಟ್ಕೊಳ್ಳದೆ ಇರುವ ಸೂರಜ್ ಅವರು ಈ ರೀತಿ ಆಟ ಆಡ್ತಾ ಇದ್ದಾರೆ. ಈ ಟಾಸ್ಕ್ ಸಂದರ್ಭದಲ್ಲಿ ಕಾವ್ಯ ಅವರು ಗಿಲ್ಲಿ ಪರ ನಿಂತ್ಕೊಂಡಿದ್ದಾರೆ. ರಾಶಿಕಾ ಮತ್ತು ಸೂರಜ್ ಅವರು ಮುಂದೆ ಹೋಗ್ತಿದ್ದಾಗ ಆಗ ಗಿಲ್ಲಿ ಅವರು ರಾಶಿಕಾ ಅವರ ಕಾಲನ್ನು ಎಳೆದು ಬೀಳಿಸಿಬಿಡ್ತಾರೆ. ರಾಶಿಕಾ ಅವರು ಕಾಲು ಅಂತ ಕೂಗಾಡ್ತಾರೆ, ಆದ್ರೆ ಅವರು ಚೆಂಡನ್ನು ಬಿಟ್ಟಿರಲಿಲ್ಲ. ಈ ಟಾಸ್ಕ್ ನಲ್ಲಿ ಗೆದ್ದವರು ಈ ವಾರ ಕ್ಯಾಪ್ಟನ್ಸಿ ಟಾಸ್ಕ್ಗೆ ನೇರವಾಗಿ ಆಯ್ಕೆ ಆಗ್ತಾರೆ ಅಂತ ಹೇಳಲಾಗಿತ್ತು. ಆದರೆ ಸ್ಪಂದನ ಕಾಲಿಗೆ ಫ್ರಾಕ್ಚರ್ ಆಗಿರೋ ಕಾರಣ ಇವತ್ತಿನ ಟಾಸ್ಕ್ ಅನ್ನು ನಿಲ್ಲಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ನಿಮ್ಮ ಪ್ರಕಾರ ಈ ಟಾಸ್ಕ್ ಅನ್ನು ಯಾರು ಗೆಲ್ತಿದ್ರು ಅಂತ ನಿಮಗೆ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದ.